రాయకర్ గారు కూడా రావాల్సిందిగా. శివే సర్వార్థ సాధికే శరణ్యే త్రయంబకే దేవి నారాయణి నమోస్తుతే నారాయణి నమోస్తుతే. క్షేత్ర అధిష్టానమైనటువంటి అయ్యప్ప స్వామికి నమస్కరిస్తూ మాతా స్వరూపమైనటువంటి ఇప్పటి వరకు లలితా సహస్రనామం జరిగినటువంటి మాతా దుర్గామాతకు కూడా నమస్కరిస్తూ ఈ గణపతి హోమము భగవద్గీత హోమము కూడా 2004లో మొట్టమొదట ప్రచారానికి మేము బయటికి వచ్చిన సమయంలో జరపబడింది. అప్పటికి ఇక్కడ ఏమీ కూడా స్థాపించబడలేదు. ఇందులో కొందరికి మాత్రమే తెలుసు. దేశ క్యాంపు, సిద్ధాపూరు, దావణగిరి మత్తి క్యాంపు, ఇలా కొన్ని గ్రామాలకు మాత్రమే అక్కడ చేసినటువంటిది తెలుసు. ఆర్ఎస్ఎస్ వాళ్ళంతా కూడా చాలా బాగా సహకరించి ఆ టైంలో అక్కడ ఒక కార్యక్రమాన్ని నిర్వహించాము. ఆ టైంలో మాత క్షేత్ర
మన యొక్క గంగావతి క్షేత్రానికే మాతృహృదులైనటువంటి లలిత మాత గారు, రాజమాత అయినటువంటి శ్రీరంగదేవరాయలు లలితారాణి అమ్మవారు కూడా, అమ్మ మీరు ఇక్కడ ఈ కార్యక్రమానికి శ్రీకారం చేయాలనుకుంటున్నారు, ఇది చాలా గొడవల్లో ఉంది, కానీ మీరు అతి చిన్న వయసులో బయటకు వచ్చారు, కానీ వద్దమ్మా అని చెప్పి రాత్రి 11 గంటలకి వారి నివాసానికి తీసుకెళ్ళి భోజన ఏర్పాట్లు అయితే చేపించి చక్కగా ఎన్నో రీతిగా మాతృహృదయంతో ఒక కన్నబిడ్డకి తల్లి కూడా చెబుతుందో లేదో అటువంటి విషయాలు నాకు ఎన్నో కూడా బోధించారు. ఎందుకంటే వాళ్ళ పేర్లు అయితే చెప్పకూడదు, మనోహర్ గౌడ, వీరన్నడగ్గి అని చెప్పి వాళ్ళైతే ముందుకు వచ్చి ఆ యొక్క హోమానికి దంపతులతో సహా కూర్చున్నారు. అయితే అన్ని వాళ్ళని కూడా కొండ మీద నుంచి దొర్లించినటువంటి కొట్టినటువంటి మహానుభావుడు ఉన్నారు. అప్పుడే సరిగ్గా 50 హోమాలని కూడా మేము మల్లికార్జున మఠలో 50 హోమాలకి 3 రోజుల సంకల్పంతో చేసాము. ఆ యొక్క హోమాలకి కూడా ఈ దేవస్థానం నుండే హోమాన్ని కట్టడానికి ఇటుకలను కూడా సహకరించి వీళ్ళే పంపించారు. అప్పటి నుండి మొదలు ఈ గుడి పునాది నుండి కూడా మొదలు ఒక స్త్రీ శక్తితోనే ప్రారంభమైందన్నమాట. స్త్రీ అంటే ఏంటి, స్త్రీ బయటికి రాకూడదు, 4 గోడల మధ్యనే ఉండాలి అన్నటువంటి సిద్ధాంతాన్ని కొట్టిపాడవేసి బయటికి వచ్చినటువంటి దానిలో మొదటి దాన్ని నేనే అని కూడా అనుకోవచ్చు అన్నమాట. చక్కగా అప్పటి నుండి ఇప్పటి వరకు కూడా ఈ దేవస్థానంలో ఓపెనింగ్ అయిన కాడి నుంచి కూడా ముక్కోటి ఏకాదశి కాదు, శివరాత్రి ಜಾಗರಣೆ ಕಾದು, ಒಂದು ಧಾರ್ಮಿಕ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳು ಏನಿರ್ತಾವಲ್ಲ, ಒಂದು ಸಲ ನಿರ್ಮಾಣ ಆಗ್ತಾ ಇರುತ್ತೆ. ಒಂದು ಸಲ ನಿರ್ಮಾಣ ಆದ್ಮೇಲೆ ಅವನ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಆದ್ರೆ ಪುಣ್ಯದ ಕೆಲಸಗಳಿಗೆ, ಧರ್ಮದ ಕೆಲಸಗಳಿಗೆ ಮಾಡಿದಂತ ದಾನ ಧರ್ಮ ಏನಿದೆಯಲ್ಲ, ಅದು ಸೂರ್ಯ ಚಂದ್ರ ಇರಲಿವರೆಗೆ ಇರ್ತಾ ಇದೆ. ಇವತ್ತು ನೀವೆಲ್ಲರೂ ಬಂದಿದ್ದೀರಿ, ನೀವು ಬರ್ಬೇಕಂತ ಬಂದಿಲ್ಲ, ಆ ಭಗವಂತ ನಿಮ್ಮನ್ನ ಕರೆಸ್ಕೊಂಡಿದ್ದಾನೆ ಪ್ರೇರಣೆ ರೂಪದಲ್ಲಿ. ಯಾಕಂದ್ರೆ ಭಗವಂತ ಪ್ರತಿ ಒಂದನ್ನು ಬರೆದಿರ್ತಾನಂತೆ. ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಕೂಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಪ್ರತಿ ಒಂದು ಲೋಟ ನೀರು ಕುಡಿಬೇಕಾದ ಬ್ರಹ್ಮನ ಲಿಖಿತ ಇರ್ತದಂತೆ. ಹಾಗೆ ಇವತ್ತೆಲ್ಲರೂ ನೀವು ಕೂಡ್ಕೊಂಡಿದ್ದೀರಿ. ಈಗ ನಮ್ಮ ತುಂಡಳ ಕ್ಯಾಂಪ್ ಅವರು ಬಂದಿದ್ದಾರೆ, ಕಲ್ಗುಡಿ ಕ್ಯಾಂಪ್ ಅವರು ಬಂದಿದ್ದಾರೆ, ಏರು ಕ್ಯಾಂಪ್ ಅವರು ಬಂದಿದ್ದಾರೆ, ಬಸಪಟ್ಟಣವ್ರು, ಎಲ್ಲರೂ ಗಂಗಾವತಿ ಎಲ್ಲರೂ ಬಂದಿದ್ದೀರಿ. ಯಾಕೆ ಬಂದಿದ್ದೀರಿ? ಸ್ವಾಮಿಯ 12ನೇ ವರ್ಷದ ವಾರ್ಷಿಕೋತ್ಸವದ ಪೂರ್ವಭಾವಿ ಸಭೆ ಮತ್ತು ಆ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡೆಯಲಿ, ಯಾವುದೇ ರೀತಿ ವಿಘ್ನಗಳು ಬಾರದಂತೆ, ದುಷ್ಟಶಕ್ತಿಗಳು ಬಾರದಂತೆ ನಡೆಯಲಂತೆ ವಿಶೇಷವಾಗಿ ಸ್ವಾಮಿ ಸನ್ನಿಧಾನದಲ್ಲಿ ಯಾವ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಗಳಾಗಿರ್ತಕ್ಕಂತಹ ಲಲಿತಾದೇವಿಯ ಪಾರಾಯಣವನ್ನು ಮಾಡಿ ಇವತ್ತು ನೀವು ಸಂಕಲ್ಪ ಮಾಡಿಕೊಂಡಿದ್ದೀರಿ. ಮುಂದೆ ಒಂದು ದಿವಸ ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಬಾರದಂತ ಹೇಳಿ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಿ ಕಂಕಣಬದ್ಧರಾಗಿ ನಿಂತುಕೊಳ್ತಾರ, ಎಲ್ಲಿ ಶಕ್ತಿ ಕಂಕಣಬದ್ಧವಾಗಿ ನಿಲ್ಲುತ್ತೆ, ಅಲ್ಲಿ ಕಾರ್ಯಕ್ರಮ ಯಾವುದೇ ರೀತಿಯಿಂದ ಕೂಡ ವಿಘ್ನಗಳು ಬಾರದಂತೆ ನಡೆಯುತ್ತಂತೆ. ಇವತ್ತು ನೋಡ್ರಿ, ಗಂಡ್ಮಕ್ಳು ನಾವು ಜೀರೋ, ಗಂಡ್ಮಕ್ಳು ನಾವು ಜೀರೋ. ಎಲ್ಲರ ಮದುವೆಗೆ ಹೋದಾಗ ಏನ್ ಕರಿತಾರಲ್ಲಿ, ಒಬ್ಬರೇ ಹೋದ್ರೆ ವ್ಯಾಲ್ಯೂ ಇರಂಗಿಲ್ಲ ನಮಗೆ. ದಂಪತಿಗಳು ಬರೀ ಅಕ್ಷಿತ ಅಂತಾರ. ಏನಂತಾರೆ? ದಂಪತಿಗಳು ಬರೀ ಅಂತಾರೆ. ದಮ್ ಅಂದ್ರೆ ಯಾರು? ದಮ್ ಅಂದ್ರೆ ಯಾರು? ಯಾರ್ರಿ ದಮ್ ಯಾರು? ನಾವು ಪತಿಗಳು ಅಷ್ಟೇ. ದಮ್ ಅಂದ್ರೆ ನೀವೇ ಶಕ್ತಿ. ಯಾಕಂದ್ರೆ ಪ್ರಾಧಾನ್ಯತೆ. ಇವತ್ತು ನನ್ನ ಒಂದು ಅನುಭವದಲ್ಲಿ ಮೊನ್ನೆ ಒಂದು ನನಗೆ ದೇವಿ ಮಹತ್ವದಲ್ಲಿ ಒಂದು ನನಗೆ ಅನಿಸಿದ್ದು ಏನಂದ್ರೆ, 18 ವರ್ಷ ಆಯ್ತು, 20 ವರ್ಷ ಹೆಚ್ಚು ಕಡಿಮೆ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ. ಮೊನ್ನೆ ನನಗೆ ಒಂದು ಇಷ್ಟು ದಿನ ಆದ್ಮೇಲೆ ಒಂದು ಪ್ರೇರಣೆ ಆಯಿತು. ಭಗವಂತ ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಸಾಧ್ಯವಾಗಲಾರದಂತಹ ಕೆಲಸವನ್ನ ಯಾರು ಮಾಡಿದ? ಶಕ್ತಿ ಶಾಂಭವಿ ಮಾಡಿದ್ರು. ಯಾಕಂದ್ರೆ ಪರಮಾತ್ಮ ಹೊರ ಕೊಟ್ಬಿಟ್ಟ. ಯಾರಿಗೆ? ಮಹಿಷಾಸುರ ಹೊರ ಕೊಟ್ಟ, ರಕ್ತಬೀಜ ಹೊರ ಕೊಟ್ಟ, ಚಂಡಮುಂಡ್ರಿಗೆ ಹೊರ ಕೊಟ್ಬಿಟ್ಟು ಒಳ್ಳೆ ಕಸ್ಕೋಬೇಕಲ್ಲ. ಅವಾಗ ಆಲೋಚನೆ ಮಾಡಿದ್ರು, ನಮ್ಮಿಂದ ಸಾಧ್ಯ ಇಲ್ಲ, ಇದು ಯಾರಿಂದ ಸಾಧ್ಯ ಅಂತಂದ್ರೆ ಆ ಜಗನ್ಮಾತೆ ಸ್ತ್ರೀ ರೂಪಗಳಿಂದ ಸಾಧ್ಯ ಅಂತ ಹೇಳಿ ಆ ತಾಯಿಯನ್ನು ಸೃಷ್ಟಿ ಮಾಡಿದ್ರಂತೆ.
ನೋಡ್ರಿ ದೇವಿ ಮಹಾತ್ಮೆಯಲ್ಲಿ ಬರ್ತಾ ಇದೆ. ಆ ರಕ್ಕಸ ಹೇಳ್ತಾನಂತೆ, ಏನಂತ ಹೇಳ್ತಾನಂತೆ, ಭರತ ಭೂಮಿಯಳು ಭರತ ಖಂಡದಳು, ಭರತ ಭೂಮಿಯಳು ಭರತ ಖಂಡದಳು, ನಿನ್ನಷ್ಟು ಧೈರ್ಯ ಶೌರ್ಯ ಯಾವ ಎಂಗಳಿಗಿಲ್ಲ. ಆದ್ರೆ ನಿನಗೆ ಶಕ್ತಿ ಇದೆಯಲ್ಲ, ಅವ್ರ ಮೂವರು ಬಹಳ ಇದರ ಅವ್ರು ನಿನ್ನ ಸೃಷ್ಟಿ ಮಾಡಿ ಕಳಿಸ್ಯಾರ ಅಂತ ಹೇಳ್ತಾನಂತೆ. ಕೂಡ ಕೆಲವೊಂದು ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತಾ ಇದಾವೆ. ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ದೋಷಗಳು ನಿವಾರಣೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಒಂದರಲ್ಲಿ ಒಂದೊಂದು ಅದರದೇ ಆದ ಶಕ್ತಿ ಇದೆ. ಹೋಮಗಳಿಂದ ಹವನಗಳಿಂದ ಕೆಲವೊಬ್ರು ಹೇಳ್ತಾರೆ, ಅದಕ್ಕೆ ಯಾಕೆ ಅಷ್ಟೆಲ್ಲ ಖರ್ಚು ಮಾಡಿ ಹೋಮ ಮಾಡ್ಬೇಕ್ರಿ, ಅಷ್ಟೆಲ್ಲ ಖರ್ಚು ಮಾಡಿ ಸ್ವಾಮಿ ಕುಂಭಾಭಿಷೇಕ ಮಾಡ್ಬೇಕಂತಾರೆ. ಯಾವುದು ಭಗವಂತ ಕೊಟ್ಟಿದ್ದು ಭಗವಂತನಿಗೆ ನಾವು ಕೊಟ್ರೆ ಮಾತ್ರ ಭಗವಂತ ನಮಗೆ ಕೊಡ್ತಾನೆ. ಏನ್ ನಾವು ಭಗವಂತನ ಕೇಳ್ತಿರ್ತೀವಿ, ಕೆಲವೊಂದು ಟೈಮ್ ಏನ್ ಕೇಳ್ತೀವಿ, ಕೋಟಿಗಟ್ಟಲೆ ಕೇಳ್ತೀವಿ. ಭಗವಂತ ಕೊಡ್ಬೇಕಾದ್ರೆ ಆಮೇಲೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟ ನೆನಬೇಡ ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಇವತ್ತು ನೀವು ₹1 ಆರತಿ ತಟ್ಟೆಗೆ ಹಾಕಿರಿ ಅಂತ ತಿಳ್ಕೊಳ್ರಿ. ₹1 ಆರತಿ ತಟ್ಟೆಗೆ ಹಾಕಿರಿ, ಕಾಣಿಕೆ ಡಬ್ಬೆಗೆ ₹1 ನೀವು ಹಾಕಿರಿ ಅಂದ್ರೆ ನಿಮ್ಮ ಡೆಪಾಸಿಟ್ ಅಲ್ಲಿ ₹2 ಆಗುತ್ತೆ. ಇದು ನೀವು ನೆನ್ಪಿಟ್ಕೊಳ್ರಿ. ₹1 ನೀವು ಹಾಕಿರಿ, ಒಂದು ಸೇವೆಗೆ ನೀವು ಮಾಡಿರಂದ್ರೆ ಅದ್ರ 2 ಪಟ್ಟು ನಮ್ಮ ಅಕೌಂಟ್ಗೆ ಜಮಾ ಆಗುತ್ತಂತೆ. ಪುಣ್ಯ ಯಾವ ರೀತಿ ಜಮಾ ಆಗುತ್ತಪ್ಪ ಅಂದ್ರೆ, ಪುಣ್ಯ ಫಲ ನಮಗೆ ಯಾವ ರೀತಿ ಜಮಾ ಆಗುತ್ತೆ ಅಂತಂದ್ರೆ, ದೇವಸ್ಥಾನಗಳಿಗೆ ದೇಣಿಗೆ ಕೊಡೋದ್ರಿಂದ ಹಿಡ್ಕೊಂಡು ಸೇವೆ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಪುಣ್ಯ ಫಲ ನಮಗೆ ಸಿಗುತ್ತಂತೆ. ಒಂದು ಹೂವು, ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಪುಣ್ಯ ಫಲ ಯಾವ ರೀತಿ ಡಿವೈಡ್ ಹಾಕೊಂತ ಹೋಗ್ತಂದ್ರೆ, ಗರ್ಭಗುಡಿಯಲ್ಲಿ ಪೂಜೆ ಮಾಡತಕ್ಕಂತ ಅರ್ಚಕನಿಗೆ ಪುಣ್ಯ ಬರಂಗಿಲ್ಲ. ಇದು ನೀವು ಚೆನ್ನಾಗಿ ನೆನಪಿಟ್ಕೊಳ್ರಿ. ಗರ್ಭಗುಡಿಯಲ್ಲಿ ಕುಂತ್ಕೊಂಡು ಪೂಜೆ ಮಾಡತಕ್ಕಂತಹ ಅರ್ಚಕನಿಗೆ ಮೊದಲಿಗೆ ಪುಣ್ಯ ಬರೋದಿಲ್ಲ. ಅದನ್ನ ಪೂಜೆ ಮಾಡಿಸ್ತಕ್ಕಂತಹ ಕರ್ತರಿಗೆ ಫಸ್ಟ್ ಪುಣ್ಯ ಬರ್ತದ, ಅಲ್ಲಿಯೂ ಬರಂಗಿಲ್ಲ. ಫಸ್ಟ್ ಪುಣ್ಯ ಯಾರಿಗೆ ಫಸ್ಟ್ ಹೋಗ್ತಾ ಇದೆ ಅಂದ್ರೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಸ ಬಳಿತಾ ಇದ್ದಲ್ಲ, ದೇವಸ್ಥಾನ ಸುತ್ತಮುತ್ತ ಕಸ ಬಳಿದು ಸ್ವಚ್ಛಗೊಳಿಸಿತು, ಅಲ್ಲಿಂದ ಡಿವೈಡ್ ಹಾಕೊಂಡೇ ಬರ್ತದೆ. ಹೂವ ಹರಿದು ಕೊಟ್ಟವ್ರು ಇರಬಹುದು, ಆ ಹೂವ ಕಟ್ಟಿದವ್ರು ಇರಬಹುದು, ಸೇವಾ ಮಾಡಿದವ್ರಿಗೆಲ್ಲ ಡಿವೈಡೇಷನ್ ಮಾಡಿದ್ಮೇಲೆ ಭಗವಂತ ಡಿವೈಡ್ ಮಾಡ್ಕೊಂತ ಬಂದು ಪೂಜಾ ಕರ್ತಗೂ ಅರ್ಚಕರಿಗೆ ಹಿಂಗ ಡಿವೈಡ್ ಮಾಡ್ಕೊಂತ ಬರ್ತಾನೆ. ಪುಣ್ಯ ಫಲ ಹಂಗಿರ್ತದೆ. ಇವತ್ತು ಯಾರಾದ್ರೂ ರಾಮ ಲಕ್ಷ್ಮಣ ಫೋನ್ ಮಾಡಿರ್ತಾಳೆ, ಯಾರಂತ ಖಾಲಿ ಇರ್ತಾರೆ ಕೆಲವೊಂದು ಸಂದರ್ಭದಲ್ಲಿ, ಇಲ್ಲರಿ ನಮ್ಗೆ ಬಿಸಿ ಇದೀವಿ, ನಾಳೆ ಬರ್ತೀವಿ. ಆಗ್ಲೇ ಬರೀ ಕರೆಕ್ಟ್ ಕರೀತಾರೆ ಅವ್ರು ರಾಮ ಲಕ್ಷ್ಮಣ ನಿಮ್ಮನ್ನ ಒಂದ್ಸಲ ಕರೀತಾರೆ. ಕೋಲಾಟ ಗುರುಗಳಿಗೆ ಫೋನ್ ಮಾಡ್ತಾರೆ, ಬರ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದಾಗ ವಲ್ಯ ಅಂತ ಅನ್ಬಾರ್ದಂತೆ, ಆಯ್ತಪ್ಪ ಅನುಕೂಲ ಬರ್ತದೆ ಅಂತ ಹೇಳುತ್ತಂತೆ, ಕಡಾಖಂಡಿತವಾಗಿ ಆಗಲಿಲ್ಲ ಅಂತ ಹೇಳಬಾರ್ದಂತೆ. ಸಾಕಷ್ಟು ವಿಘ್ನಗಳಿದ್ರು ಕೂಡ ಎಲ್ಲರ ಸಹಕಾರದೊಂದಿಗೆ ಭವ್ಯವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿ ಇಲ್ಲಿಗೆ ನಾಳೆ ಫೆಬ್ರವರಿ ಮಾಘ ಮಾಸಕ್ಕೆ ಸರಿಯಾಗಿ 12 ವರ್ಷಗಳು ತುಂಬುತ್ತಾ ಇದ್ದಾವೆ. ಆ 12ನೇ ವರ್ಷದ ದ್ವಾದಶೋತ್ಸವದ 12 ವರ್ಷದ ವಾರ್ಷಿಕೋತ್ಸವ ನಿಮಿಷದಲ್ಲಿ ಆ ನಡೀತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವ ಆಗ್ತಾ ಇದಾವೆ ಅಂದ್ರೆ, ವಿಶೇಷವಾಗಿ ಸ್ವಾಮಿಯ ಸನ್ನಿಧಾನದಲ್ಲಿ ಯಾವ ಹಂಪಿಯ ಹೇಮಕೂಟದ ಪೂಜ್ಯರು ಹಾಗೂ ಮೈಸೂರಿನ ಅವರು ಕೂಡ ಹೇಳಿದಾರಂತೆ, ನೀವೆಲ್ಲ ನಾಳೆ ಅಥವಾ ನಾಡ್ದ ಆಂಧ್ರಕ್ಕೆ ಬರ್ರಿ, ನಾನು ನಿಮ್ಗೆ ಡೇಟ್ ಕೊಡ್ತೇನೆ ಅಂತ ಹೇಳಿದಾರಂತೆ. ಗಣಪತಿಯ ಹಂಪಿಯ ಹೇಮಕೂಟದ ಪೂಜ್ಯರು, ಅದೇ ರೀತಿಯಾಗಿ ನಮ್ಮ ಮೈಸೂರಿನ ಗಣಪತಿ ಸಚ್ಚಿದಾನಂದ ಪೂಜ್ಯರುಗಳು ಮತ್ತು ನಾಡಿನ ಹೆಸರಾಂತ ಇನ್ನು ಅನೇಕ ಗುರುಗಳು, ಮಹಾ ತಪಸ್ವಿಗಳು, ಅನೇಕ ಪೂಜ್ಯರ ಒಂದು ಸಮ್ಮುಖದಲ್ಲಿ ಮತ್ತು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಪೂರ್ವದಲ್ಲಿ 48 ದಿನಗಳ ಪರ್ಯಂತರವಾಗಿ ಸ್ವಾಮಿಗೆ ಮಹಾಮಂಡಲ ಪೂಜೆಯನ್ನು ಮಾಡಬೇಕು ಮತ್ತು ಆ 48 ದಿನಗಳ ಪರ್ಯಂತರವಾಗಿ ಗೋ ಪೂಜೆ, 48 ದಿನಗಳ ಪರ್ಯಂತರವಾಗಿ ಅಖಂಡ ರುದ್ರ ಹೋಮ ಮತ್ತು ಆ 48 ದಿನದ ಒಳಗಡೆ ಒಂದು ದಿನ ಶುಭ ಮುಹೂರ್ತದಂದು ಸೂರ್ಯೋದಯದಿಂದ ಸೂರ್ಯ ಉದಯದವರೆಗೆ ಅಂದ್ರೆ ಉದಯ ದಿನ ಈ ನಾಡಿನ ಒಳಿತಿಗಾಗಿ, ನಾಡಿನ ರೈತರ ಒಳಿತಿಗಾಗಿ, ನಾಡಿನ ಸೈನಿಕರ ಒಳಿತಿಗಾಗಿ, ಎಲ್ಲರ ಶ್ರೇಯಾಭಿವೃದ್ಧಿಗಾಗಿ ವಿಶೇಷವಾಗಿ ಪ್ರಥಮವಾಗಿ ನಮ್ಮ ಗಂಗಾವತಿ ಮಹಾನಗರದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅಖಂಡ ಲಲಿತಾ ಪಾರಾಯಣ ಮಾಡಬೇಕಂತ ಹೇಳಿ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದು ಕೂಡ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಮತ್ತೆ 3 ದಿನಗಳ ಪರ್ಯಂತರವಾಗಿ ವಿಶೇಷವಾಗಿ ಮೊದಲನೇ ದಿವಸ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, 2ನೇ ದಿವಸ ಸಹಸ್ರ ಕುಂಭಗಳ ಕಲಶಗಳ ಆರಾಧನೆ ಮತ್ತು ಪರಿವಾರ ದೇವತೆಗಳ ಹೋಮ ಮತ್ತು ಸಹಸ್ರ ಮೋದಕದಿಂದ ಗಣಹೋಮ ಮತ್ತು ಪರಿವಾರ ದೇವತೆಗಳ ಹೋಮ ಮತ್ತು ಕೊನೆಯ ದಿನ ವಿಶೇಷವಾಗಿ ದಂಪತಿಗಳಿಂದ ಆ ಒಂದು ಸ್ವಾಮಿಗೆ ನಿಮ್ಮ ಕೈಯಿಂದಲೇ ಆ ಒಂದು
ಸಹಸ್ರ ಕುಂಭಾಭಿಷೇಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಿಮ್ಮ ಜೊತೆಗೆ ನಮ್ಮ ರಾಮಲಕ್ಷ್ಮಣ ಹೇಳಿದ್ರು, ಒಬ್ಬರು ಎಷ್ಟು ಮಂದಿ ಕರ್ಕೊಂಬರ್ಕಂತ ಹೇಳಿದ್ರು ಅವರು 10 మంది. తెలుగు మాకు కొంచెం వస్తుంది, ఇంకా పరిపూర్ణం రాలేదు. ಮೀಟಿಂಗ್ ನಡೆದಿತ್ತು. ನಾನು ಬೆಂಗಳೂರಿನಿಂದ ಬಂದಿದ್ದೆ. ಒಂದು ಎಲ್ಲ ಸ್ಟ್ರೈಕ್ ನಡೆದಿತ್ತು ಅವತ್ತು. ಆ ಸ್ಟ್ರೈಕ್ ನಲ್ಲಿ ಈ ಒಂದು ಸಣ್ಣ ಧ್ವಜ ಇಟ್ಟು ಫೋಟೋ ಇಟ್ಟು ಅದನ್ನ ಅನ್ಸಾರಿ ಅವರು ತೆಗೆದು ಇಲ್ಲಿ ನಿಮಗೆ ಅನಾಥರೈಸ್ಡ್ ಅಂದ್ರೆ ಏನು ಪರ್ಮಿಷನ್ ಇಲ್ದಂಗೆ ನೀವು ಮಾಡಿದ್ದೀರಿ ಅಂತ ತೆಗೆಸಿದ್ರು ಅನ್ನೋದೊಂದು ಗಲಾಟೆ. ಆ ಒಂದು ಸಂದರ್ಭದಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದ್ರೆ ಒಂದು 5 ಲಕ್ಷ ಕೊಡ್ತೀನಿ ಅಂತ ಒಂದು ವಚನ ಕೊಟ್ಟಿದ್ದೆ. ಇವಾಗಲೂ ನನ್ನ ಕನಸು ಇವತ್ತು ಎಲ್ಲರೂ ನೋಡ್ಲಿಕ್ಕಾಗಿ, ಎಲ್ಲರಿಗೂ ಮನಃಶಾಂತಿಯಾಗಿ ಸಂತೋಷದಿಂದ ಬಂದು ಇಲ್ಲಿ ಒಂದು ತಾಸು ಕೂಡ ಹೋಗ್ಬೇಕಾದ್ರೆ ಅಷ್ಟೇ ಸಂತೋಷದಿಂದ ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ಆ ಒಂದು ಉದ್ದೇಶಕ್ಕೆ ಮೇಲೆ ಕಟ್ಟಬೇಕಾಯ್ತು. ಆ ಮೇಲೆ ಕಟ್ಟೋದಕ್ಕೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2 ನಿಮಿಷ, ನಿಮಗೂ ಸಾಕಷ್ಟು ಟೈಮ್ ಆಗಿದೆ. ವಿಚಾರ ಏನಂದ್ರೆ ದೇವ್ರ ಇದಾನೆ ಅನ್ನೋ ಒಂದು ನಿರೂಪಣೆಗೆ ಎಷ್ಟೇ ಕಷ್ಟ ಬಂದ್ರೂ ಸಮತಳ ಮಾಡಬೇಕಾದ್ರೆ 60 ಲಕ್ಷ ರೂಪಾಯಿ ಆಯ್ತು. 5 ಲಕ್ಷ ಹೋಯ್ತು, 60 ಲಕ್ಷ ಆಯ್ತು. ಅದಾಗಿದ ಮೇಲೆ ದೇವಸ್ಥಾನ ಕಟ್ಟಬೇಕು, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಡಿಯೂರಪ್ಪ ಅವರು ಬಂದ್ರು ಇಲ್ಲಿ. ನಾನು 3 ಕೋಟಿ ಅವ್ರಿಗೆ ಕೇಳಿದೆ, ಅನುದಾನ ಕೇಳಿದಾಗ ಅವರು ಸಿಟ್ಟಿದೆ, ನಿಮ್ಗೆ 6 ಕೋಟಿ 3 ಕೋಟಿ ಯಾರು ಕೊಡಬೇಕು ಅಂತ ಹೇಳಿ ಹೆಂಗೋ ನನಗೆ ಒಂದು ದೇವರ ದಯಲಿಂದ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಆ 1 ಕೋಟಿಗೆ ಜೊತೆ ನಾವು ಕಟ್ಟಬೇಕಾದ್ರೆ ಇವು ಕೇರಳದವ್ರು ಬಂದು ಈ ಪ್ಲಾನ್ ಮಾಡಿದ್ರು, ಇದೇ ತರ ಕಟ್ಟಬೇಕು ಅಂತ. ಅದು ಕಟ್ಟಬೇಕು ಅಂದ್ರೆ ನಿಜವಾಗ್ಲೂ 4 ಕೋಟಿ ಬೇಕಾಗಿತ್ತು. ಆ ದೇವರು ಹೆಂಗ ಕಟ್ಟಿಸಿದ್ದಾರೆ ಅಂತ ಹೇಳಿದ್ರೆ, ನನಗೆ ಇವತ್ತು ಒಂದು 10,000 ಬಂದ್ರೆ ಇನ್ನೊಂದು 1,000 ಹಾಕಿ ಏನೋ ತಗೋಬೇಕು ಅಂತ ಆಸೆ ಇರ್ತದೆ ಮನುಷ್ಯನಿಗೆ. ಆದ್ರೆ ನನಗೆ ಆ ದೇವಸ್ಥಾನ ಆಗೋವರೆಗೂ ಅಯ್ಯಪ್ಪನೇ ಕಂಡಿದ್ದಾನೆ ಬಿಟ್ಟರೆ ಎರಡೋದೇನು ಕಂಡಿಲ್ಲ. ಅದಕ್ಕೆ ಏನೋ ಮಾಡಿದ್ವಿ, ಎಲ್ಲಾ ಜನಗಳ ಹತ್ರನೂ ಸಹಕಾರ ಸಿಕ್ತು. ನಾನು ಸುಮಾರು 2 ಕೋಟಿ ರೂಪಾಯಿ ಮೇಲೆ ಒಂದು ಆಸ್ತಿ ತೆಗೆದು ಮಾಡಬೇಕಾಯ್ತು. ಆ ಒಂದು ಮಾಡಿದ ಕೆಲಸಕ್ಕೆ ಏನ್ ಸಂತೋಷ ಅಂದ್ರೆ, ಈ ಒಂದು ಕೆಲಸ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದು ನನಗೆ ಎಷ್ಟು ಸಂತೋಷ ಅಂದ್ರೆ, ಈ ಜನ್ಮಕ್ಕೆ ಇದು ಒಂದು ಸಾರ್ಥಕತೆ ಅಂತ ಅಷ್ಟು ಸಂತೋಷ. ಅದು ನಾವೆಲ್ಲರೂ ಏನ್ ಭಾವಿಸ್ಬೇಕು ಅಂದ್ರೆ, ಈ ಗುಡಿ ಕಟ್ಟಾಗ ಬ್ಲಾಸ್ಟ್ ಮಾಡಬೇಕಾದ್ರೆ ಎಷ್ಟೋ ಕೇಸುಗಳಾದವು, ಎಷ್ಟೋ ಸಮಸ್ಯೆಗಳು ಬಂದು ಕುಂತು 10 ದಿವಸನೂ ಇದೆ. ಆದ್ರೆ ಆ ಜಡ್ಜ್ನವರೇ ನನ್ನ ಮೇಲೆ ಕೇಸ್ ಮಾಡಿದ್ರು, ಅದು ನಾನು ಬೆಲುಬಲಾಗಿತ್ತು. ಆದ್ರೆ ಅವರೇ ಕರೆದು ಮತ್ತೆ ನೀವು ಗುಡಿ ಚಾಲನೆ ಮಾಡ್ರಿ ಅಂತ ಹೇಳ್ಬೇಕಾದ್ರೆ ಅಂತ ಸಂಘಟನೆಗಳು 100 ಆದವು. ಅದೇ ಆ 100 ನಡಕನೆ ಗುಡಿ ಪೂರ್ಣ ಆಯಿತು. ಪೂರ್ಣ ಆಗಿ ಇವತ್ತು 12ನೇ ವರ್ಷ ವಾರ್ಷಿಕೋತ್ಸವ ನಡೀತಿದೆ. ಈ ಬೆಟ್ಟದ ಮೇಲೆ ಒಂದು ಸಣ್ಣ ಆಡ್ಮರಿ ಬರಂಗಿಲ್ಲ ಮೇಲೆ, ಆ ತರ ಇದ್ದದನ್ನ ಇವತ್ತು ಭಗವಂತ ಈ ಸ್ಥಳದಲ್ಲಿ ನಿತ್ಯ ಪೂಜೆ ನಡೆಸ್ತದೆ. ಎಲ್ಲರೂ ಸೇರಿ ಇವತ್ತು ನಾವು ಬೇಕಾದಂತ ಕಣ್ಣಿಗೆ ಹಬ್ಬ ಅಂತ ಹಬ್ಬಗಳು ಒಂದು 3-4 ಮಾಡ್ತೀವಿ ವರ್ಷದಲ್ಲಿ. ಅದು ಈ ವಾರ್ಷಿಕೋತ್ಸವ 12ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಇವಾಗ ಗಣಪತಿ ಸಚ್ಚಿದಾನಂದ ಸ್ವಾಮಿ ಅವರನ್ನು ಕೇಳಿದ್ದೀನಿ. ಅವರು 9ನೇ ತಾರೀಕು ಬರ್ಲಿಕ್ಕೆ ಹೇಳಿದ್ದಾರೆ ವೈಜಾಗ್ಗೆ. ನನಗೆ ಅವರು ಅಪ್ಪಣೆ ಕೊಡ್ತಾರೆ ಅನ್ನೋ ನಂಬಿಕೆ 100% ಇದೆ. ಆಮೇಲೆ ವಿದ್ಯಾರಣ್ಯ ಸ್ವಾಮಿಗಳು ಹಂಪಿ, ಆಮೇಲೆ ನಮ್ಮ ಅಜ್ಜವರು, ನಮ್ಮ ಲೋಕಲ್ ಇರೋಂತ ಅಜ್ಜನವರು ಸ್ವಾಮಿಗಳೆಲ್ಲರೂ, ನಿಮ್ಮೆಲ್ಲರೂ ಸೇರಿ, ತಾವೆಲ್ಲರೂ ಸೇರಿ ಅಕ್ಕ ತಂಗಿಯವರು ನಿಜವಾಗ್ಲೂ ಇದು ಒಂದು ಹಬ್ಬವಾಗಿ ನಡೆಸಬೇಕಂತ ಹೇಳಿ ನನ್ನ ಮನವಿ. ದಯವಿಟ್ಟು ನೀವೆಲ್ಲರೂ ಅಜ್ಜೋರು ಹೇಳಿದಂಗೆ ಒಬ್ಬರಿಗೂ 10 ಮಂದಿನ ಕರ್ಕೊಂಡ್ ಬರೋದಲ್ಲ, ಒಬ್ಬರು 40 ಮಂದಿನ ಕರ್ಕೊಂಡ್ ಬರಬೇಕು. ಇದು ದೊಡ್ಡ ಹಬ್ಬವಾಗಿ ನಡಿಬೇಕು ಅನ್ನೋದೇ ನನ್ನ కోరిక. ఈ ద్వాదశ వార్షికోత్సవ కార్యక్రమానికి మీరందరూ ఏమి సేవ చేస్తున్నారు, ఆ సేవ అనిర్వచనీయం. అదే రకంగా క్షేత్రపాలకుడైన స్వామి యొక్క హరిహరాత్మజుడి యొక్క ద్వాదశ వార్షికోత్సవంలో మీ అందరి పాత్ర అమూల్యమైంది. మీరు ఒక్కటే కాదు, మీ గ్రామాల నుంచి, మీ కుటుంబ సభ్యుల నుంచి మీరంతా సకుటుంబ సపరివార సమేతంగా ఈ కార్యక్రమానికి వచ్చి ఈ కార్యక్రమాన్ని దంపతి సమేతంగా పూజ్య గురుదేవులైనటువంటి రుద్రమణి మహాస్వామిజీ చెప్పినట్టుగా దంపతి సమేతంగా వాళ్ళు కుంభాభిషేకాన్ని చేయడానికి ఒక
మంచి అవకాశం అని చెప్పారు. తప్పకుండా మీ అందరికీ ఆ విషయం అర్థమై ఉంటుంది. ಅದೇ ರೀತಿ ಗುರುಗಳು ಹೇಳಿದಂಗ ಹಾಗೆ ಅಖಂಡ ಲಲಿತಾ ಸಹಸ್ರನಾಮ ಪಾರಾಯಣದ ಬಗ್ಗೆ ಕೂಡ ಗುರುಗಳು ಹೇಳಿದ್ದಾರೆ. ಅದಾದ ನಂತರ ಉಡಿ ತುಂಬ ಕಾರ್ಯಕ್ರಮದ ಬಗ್ಗೆ ಕೂಡ ಗುರುಗಳು ಪ್ರಸ್ತಾಪ ಮಾಡಿದ್ರು. ತದನಂತರ ಇನ್ನೂ ಅನೇಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹರೇ ಶ್ರೀನಿವಾಸ ತಂಡದ ಗುರುಗಳ ಒಂದು ನೇತೃತ್ವದಲ್ಲಿ ಕೋಲಾಟದ ಕಾರ್ಯಕ್ರಮಗಳು ಹಾಗೂ ಸಮಸ್ತ ಎಲ್ಲಾ ಸಮಾಜದ ಭಕ್ತ ಮಂಡಳಿ ಅವರ ವತಿಯಿಂದ ಎಲ್ಲಾ ಸಮಾಜದ ಪ್ರಮುಖರ ಒಂದು ನೆರವಿನಿಂದ ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳುವಂತಹ ಶಕ್ತಿ ಬರಲಿ ಅಂತ ಹೇಳಿ ನೀವೆಲ್ಲರೂ ನಿಮ್ಮ ನಿಮ್ಮ ಒಂದು ಪೂಜೆಯಲ್ಲಿ ಸ್ವಾಮಿಗೆ ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾದಂತಹ ಗುರುಹಿರಿಯರು ಎಲ್ಲರೂ ಹೇಳಿದಂಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಕೃಷ್ಣ ಪರಮಾತ್ಮ ಹೇಳಿದಂಗ ಈ ಸಮಸ್ತ ಸೃಷ್ಟಿ ಪ್ರಕೃತಿ ನಾನು ತಂದೆ ಅಂತ ಹೇಳಿದಾನೆ ಕೃಷ್ಣ ಪರಮಾತ್ಮ. ಆ ಒಂದು ಪ್ರಕೃತಿ ಸ್ವರೂಪವಾದಂತ ನೀವು ಮಾತಾಡಿ ಎಲ್ಲರೂ ಕೂಡ ನೀವು ಹೇಳಿದಂಗೆ ನಿಮ್ಮ ಬೆಟರ್ ಆಫ್ ಅಂದ್ರೆ ನಿಮ್ಮ ಯಜಮಾನರು ಕೇಳ್ತಾರ ಅನ್ನೋ ಒಂದು ವಿಶ್ವಾಸದಿಂದ ಹೇಳೋದೇನಂದ್ರೆ ದಯವಿಟ್ಟು ನೀವು ಅವರ ಮನವೊಲಿಸಿ ಅವರು ದೇವಸ್ಥಾನಕ್ಕೆ ಬರುವಂತೆ ಅವರು ಕೈಲಾದಂತ ಒಂದು ಅಳಿಲು ಸೇವೆ ಯಾವ ರೀತಿಯಾದ್ರೂ ಇರ್ಬೋದು ಸೇವೆ ಮಾಡಿ ಒಂದು ದೇವಸ್ಥಾನದ ಈ ಒಂದು ದ್ವಾದಶ ವಾರ್ಷಿಕೋತ್ಸವದ ಕುಂಭೋತ್ಸವದಲ್ಲಾಗಲಿ ದೇವಸ್ಥಾನದ ಅಷ್ಟಾದಶ ಸೋಪಾನಗಳಿಗೆ ಪಂಚಲೋಹದ ಕವಚದ ನಿರ್ಮಾಣದಲ್ಲಾಗಲಿ ಮತ್ತು ಗರ್ಭಗುಡಿಯ ಒಂದು ಪಂಚಲೋಹದ ಲೇಪನೆ ಮಾಡುವುದರಾಗಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವುದರ ಮುಖಾಂತರ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಅದೇ ರೀತಿ ನೀವು ಕೇವಲ ನಾವು ಸೇವಾ ರಸೀದಿ ಹಚ್ಚಿದ್ವಿ ನಮ್ಮ ಕೆಲಸ ಆಯ್ತು ಅಂತ ಅಲ್ಲ, ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಗುರು ಹಿರಿಯರ ಸಮಕ್ಷಮ ನನ್ನ ಶುಭ ಸಂಕಲ್ಪ ಏನಂದ್ರೆ ನೀವೆಲ್ಲರೂ ಈ ಕಾರ್ಯಕ್ರಮ ನಗುತ್ತೋ ನ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ನಡೆಸಿಕೊಡ್ಬೇಕಾಗಿ ಒಂದು ಲಲಿತಾ ತ್ರಿಪುರ ಸುಂದರಿಯ ವಾರಸ್ದಾರರಾದಂತ ನಿಮ್ಮೆಲ್ಲರಲ್ಲಿಯೂ ಮನವಿ. ಸ್ವಾಮಿ ಶರಣಂ ಅಯ್ಯಪ್ಪ. ಹಿರಿಯರು ಹೇಳಿದೆಲ್ಲ ಮಾತು ಕೇಳಿದ್ರೆ 12ನೇ ವರ್ಷದ ಈ ವಾರ್ಷಿಕೋತ್ಸವಕ್ಕೆ ದೇವತೆಗಳೇ ಆಗಮಿಸಿದ್ದಾರೆ ಅಂತ ನನ್ನ ಭಾವನೆ. ಇವರೆಲ್ಲ ಹೇಳಿದ್ದೆಲ್ಲ ನೋಡಿದ್ರೆ ನಾವು ಒಳ್ಳೆಯವರ ಸಂಪರ್ಕದಲ್ಲಿದ್ರೆ ನಮಗೆ ಒಳ್ಳೆ ಬುದ್ಧಿ ಬರುತ್ತೆ, ದೇವತೆಗಳ ಸಂಪರ್ಕದಲ್ಲಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಇದರಲ್ಲಿ ಸ್ವಲ್ಪ ನಂದು ಒಂದು ಸ್ವಾರ್ಥನೂ ಇದೆ. ಒಂದು ಪರ್ಯಾವರಣ ಟ್ರಸ್ಟ್, ನಿರ್ಮಲ ತುಂಗಭದ್ರಾ ಪರ್ಯಾವರಣ ಟ್ರಸ್ಟ್ ಅಂತ ಹೇಳಿ ಈ 3ನೇ ಹಂತದ ಪಾದಯಾತ್ರೆ ಕಿಷ್ಕಿಂದ ಮಂತ್ರಾಲಯದವರೆಗೂ ಪಾದಯಾತ್ರೆಯನ್ನ ದಾರಿ ಉದ್ದಕ್ಕೂ ಜನಜಾಗೃತಿ ಮತ್ತು ಜಲಜಾಗೃತಿ. ಯಾಕಂತಂದ್ರೆ ನಮಗೆ ಬದುಕಿಗೆ ಎಷ್ಟು ನಾವು ಏನೆಲ್ಲ ಆಡಂಬರ ಮಾಡ್ಕೊಂಡ್ರು ನಮ್ಗೆ ಆರೋಗ್ಯನೇ ಮುಖ್ಯ. ಈಗಾಗಲೇ ಟೆಸ್ಟ್ಗಳು ಮಾಡಿದ ಪ್ರಕಾರ ಇನ್ನ ಒಂದು 10 ವರ್ಷಕ್ಕೆ ತುಂಗಭದ್ರಾ ನೀರು ಕುಡಿಯಲು ಯೋಗ್ಯವಲ್ಲ ಅಂತಕ್ಕಂಥ ಮಾತನ್ನು ಬಂದಿದೆ. ಆಗಲೇ 2-3 ರಿಪೋರ್ಟ್ ಬಂದಿದೆ. ಅದೇ ರೀತಿ ಅಲ್ಲೇ ಎಲ್ಲ ಹಿರಿಯರು ಬರ್ತಾರೆ, ಎಲ್ಲ ಗುರುಗಳು ಹೇಳ್ತಾ ಇದ್ರು ದಂಪತಿಗಳಲ್ಲಿ ದಮ್ಮ ಯಾರು ಅಂತ ಕೇಳಿದ್ರು. ಒಂದು ಚುಟುಕ ಹಾಕಿಸ್ತೀನಿ, ದಂಪತಿಗಳಲ್ಲಿ ದಮ್ಮನ್ನು ಕಳೆದುಕೊಂಡವನೇ ಪತಿ. ವಿಶೇಷವಾಗಿ ಮಾತೆಯರ ಒಂದು ಶಕ್ತಿ ಏನಂತ ಹೇಳಿದಂದ್ರೆ ನದಿಗಳಲ್ಲಿ ಎಲ್ಲ ನದಿಗಳಿಗೂ ತಾಯಿಯ ಹೆಸರೇ ಇದೆ. ತುಂಗ, ಭದ್ರಾ, ಯಮುನಾ ಒಂದು ಬಿಟ್ಟು ಯಾವುದು ಗಂಗೆ, ಬ್ರಹ್ಮಪುತ್ರ ಒಂದು ಬಿಟ್ಟು ನನ್ನ ಗಮನಕ್ಕಿರೋದು. ಹಾಗಾಗಿ ಈ 3ನೇ ಹಂತದ ಪಾದಯಾತ್ರೆಗೆ ರಾಜಮಾತೆ ಲಲಿತಾರಾಣಿ ಅಮ್ಮವ್ರನ್ನ ರಾಯಭಾರಿಯಾಗಿ ಡೆಲ್ಲಿ ಟ್ರಸ್ಟ್ನವರು ಅದನ್ನ ಘೋಷಣೆ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಪಾದಯಾತ್ರೆ ಆಗುತ್ತೆ.
ಇದರಲ್ಲಿ ಹೆಚ್ಚಾನೆಚ್ಚು ಮಾತೆಯರು ಸೇರಿದರೆ ನಮ್ಮ ಬದುಕಿಗೆ ಮುಂದಿನ ಪೀಳಿಗೆಗೆ ನಾವು ಆರೋಗ್ಯವನ್ನ, ಜಲವನ್ನ, ನೆಲವನ್ನ ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮ ಧರ್ಮ. ಆ ದಿನಾಂಕಗಳನ್ನ ನಾನು ತಿಳಿಸ್ತೀನಿ ಟ್ರಸ್ಟ್ ವತಿಯಿಂದ. ತಾವೆಲ್ಲರೂ ಅದಕ್ಕೆ ಭಾಗವಹಿಸಿ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನಮ್ಮ ಮಾತಾಡೋ ಅವಕಾಶ ಮಾಡಿಕೊಟ್ಟ ಎಲ್ಲ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಸರ್ವರಿಗೂ ನಾನು ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಆಮೇಲೆ ಹೆಣ್ಮಕ್ಳು ಬಂದು ತುಂಬಾ ಗಂಗಾವತಿ ನೋಡಿದ್ರೆ ಇವತ್ತಿನ ನಮ್ಮ ಹೆಣ್ಮಕ್ಳು ತಾಯಂದ್ರೆ ಎಲ್ಲರೂ ನೋಡಿದ್ರೆ ಬಹಳ ಖುಷಿ ಆಯ್ತು. ನಾನು ಯಾಕೆ ಕಲ್ಕೊಂಡಿಲ್ಲ ಕೋಲಾಟ ಅನಿಸಿಬಿಡ್ತು. ಯಾಕಂದ್ರೆ ಎಲ್ಲರೂ ಆಯ್ತು. ನಾನು ಇಂಥದ್ರಲ್ಲಿ ಬಹಳ ಎಂಕರೇಜ್ ಮಾಡ್ತೀನಿ. ನನಗೆ ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ತುಂಬಾ ಹೆಮ್ಮೆ. ಹಾಗಾಗಿ ನಾನು ಇಲ್ಲಿ ಅರ್ಚಕರು ನಮ್ಮ ತಾಯಿನ ಇರ್ತಾರಲ್ಲ, ಅವ್ರಿಗೆ ನಾವು ಯಾವಾಗ್ಲೂ ಇಲ್ಲಿ ನಾವು ಮಾಸ ಪೂಜೆ ಇರುತ್ತೆ, ತಿಂಗಳ ಬರ್ತಾನೆ ಇರ್ತೀವಿ. ಇಲ್ಲಿ ನಮಗೆ ನೀಗಿದಂತದ ತಂದೆ ನಮ್ಗೇನು ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿ ಕೊಟ್ಟಷ್ಟು ನಾವು ಸೇವಾ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮಗೆ ವಾರ್ಷಿಕೋತ್ಸವದಲ್ಲೇ ನಮಗೆ ಏನ ತಿಳಿತದೋ ಅವ್ರಿಗೆ ನಮ್ಗೆ ಶಕ್ತಿ ಕೊಡ್ತಾರ, ಅದನ್ನೆಲ್ಲ ಮಾಡಿ ನಾವು ಒಬ್ಬರಲ್ಲ, ನಮ್ಗಿಂತ 50 ಗಂಗಾವತಿ ನಮ್ಮ ಕ್ಷೇತ್ರ ಕಿಷ್ಕಿಂಧ ಕ್ಷೇತ್ರ. ಇಲ್ಲಿ ರಾಮ ಬಂದಿದ್ದ ಸೀತೆ ಅನ್ವೇಷಣೆಗೆ ಇಲ್ಲಿಂದ ಕಿಷ್ಕಿಂಧ ಪ್ರಾರಂಭ ಆಗಿತ್ತು. ಅರ್ಧ ರಾಮಾಯಣ ಇಲ್ಲಿಂದ ಪ್ರಾರಂಭವಾಗುತ್ತೆ. ರಾಜಮಾತೆ ಹೇಳಿದ್ದಾರೆ ವಿಜಯನಗರ ಸಾಮ್ರಾಜ್ಯ, ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಇಲ್ಲೇ ಆನೆಗುಂದಿಯಲ್ಲಿ. ಅದನ್ನು ಹುಟ್ಟಾಕಿತ್ತು ಕುಮಾರರಾಮ ದುರ್ಗದ ಹತ್ರ. ಆನಂತರ ಎದುರುಗಡೆ ದೇವಘಾಟ ಪುರಾಣದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಇದು ನಮ್ಮ ಗಂಗಾವತಿ ಹತ್ರ ಇಲ್ಲೇ ಎದುರುಗಡೆ ಇದೆ ದೇವಘಾಟ. ಪುರಾಣದಲ್ಲಿದೆ, ಸ್ಕಂದ ಪುರಾಣದಲ್ಲಿದೆ. ಆ ಕ್ಷೇತ್ರ ಇದೆ ನಮ್ಮ ಗಂಗಾವತಿ. ಆ ನಂತರ ಇದು ಪಂಪಾ ಸರೋವರ, ಸಪ್ತ ಸರೋವರಗಳಲ್ಲಿ ಪಂಪಾ ಸರೋವರ. ಇದು 7 ಸರೋವರಗಳಲ್ಲಿ ಉತ್ತರದಲ್ಲಿ 6 ಸರೋವರಗಳಿದ್ದಾವೆ. ಒಂದು ಸರೋವರ ಪಂಪಾ ಸರೋವರ ದಕ್ಷಿಣದಲ್ಲಿ, ಅದು ಎಲ್ಲಿದೆ? ಆನೆಗುಂದಿ ಹತ್ರ. ಹನುಮ ಹುಟ್ಟಿದ ನಾಡು. ಇಷ್ಟೆಲ್ಲ ಪವಿತ್ರವಾದಂತಹ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ, ಬದುಕಿದ್ದೇವೆ. ನಾವೆಲ್ಲ ಇಷ್ಟೆಲ್ಲ ಇದು ಬೇಕಾದ್ರೆ ಇಂಥ ಒಂದು ಕ್ಷೇತ್ರದಲ್ಲಿ ಮತ್ತೆ ನೋಡಿ, ಇಲ್ಲೆಲ್ಲ ಆಂಜನೇಯ ಕ್ಷೇತ್ರ ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಕಡಿಮೆ ಆಂಜನೇಯ, ಆ ಕಡೆ ರಾಮನ ಮಂದಿರ, ಈ ಕಡೆ ದುರ್ಗಾದೇವಿ, ಎಲ್ಲ ಇರ್ತಕ್ಕಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಏನ್ ಹಾಕೊಂಡಿದ್ದಾರೆ, ಪ್ರಸಾದ್ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಷ್ಟೊಂದು ಅದ್ಭುತವಾಗಿ, ಸಾಕ್ಷಾತ್ ನಾವು ಕೇರಳಕ್ಕೆ ಹೋಗೋದು ಬೇಡ ಅಷ್ಟೊಂದು ಮತ್ತು ಅದ್ಭುತವಾದಂತ ಅವ್ರ ಕಲ್ಪನೆ ನೋಡಿ. ಅವತ್ತಿನ ಕಾಲಕ್ಕೆ ಈ ಗುಡ್ಡ ನೋಡಿದ್ರೆ ನಾನು ನೋಡಿದ್ದೆ, ಇದೊಂದು ಕುರುಚಲ ಗುಡ್ಡ, ಇಲ್ಲಿ ಬರ್ಲಿಕ್ಕೆ ಹೇಳ್ತಿದ್ರು ಶಕುಂತಲಕ ಹೇಳಿದ ಪ್ರಕಾರ. ಇವತ್ತು ಇಂಥ ಕ್ಷೇತ್ರವನ್ನ ಈ ಮಟ್ಟಕ್ಕೆ ಮಾಡಿದರೆ ಅವ್ರ ದೈವ ಕೃಪೆ ಆಗಿದೆ. ಅವರಿಗೆಲ್ಲ ನಾವು ಕೈ ಜೋಡಿಸ್ಬೇಕು. ಬಹಳ ಅದ್ಭುತವಾದಂತ ಒಂದು ಆ ಕಾರ್ಯಕ್ರಮ ಇವತ್ತು ನಾವು ಮುಂದೆ ಹಾಕೊಳ್ತಿದ್ವಿ. ನಾವೆಲ್ಲರೂ ಅವ್ರು ಹೇಳಿದಾಗೆ ದಂಪತಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಇಡೀ ಕ್ಷೇತ್ರದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಗೊತ್ತಾಯ್ತು, ಈ ಭಕ್ತಿಯ ವಾತಾವರಣ, ಈ ಆಧ್ಯಾತ್ಮಿಕ ವಾತಾವರಣ. ನಮಗೆ ಈ ಗುರುಗಳು ಸಿಕ್ಕಿದ್ದಾರೆ. ನನಗೊಂದು ನಿಮ್ಮ ಕೋಲಾಟ ಇವತ್ತು ಇಡೀ ಗಂಗಾವತಿಯಲ್ಲಿ ಒಂದು ಸಂಚಲನ. ಎಲ್ಲ ಕಡೆ ಒಂದೊಂದು ಕಡೆ ಒಂದೊಂದು ಕಲೆ ಇದೆ. ಎಲ್ಲೊಂದ್ ಕಡೆ ಡೊಳ್ಳು ಬಾರಿಸ್ತಾರೆ, ಎಲ್ಲೊಂದ್ ಕಡೆ ಇದಿದೆ, ಹಾಡುಗಳಿದೆ. ಮತ್ತೆ ನಮ್ಮ ಗಂಗಾವತಿ ಯಾವ ಕ್ಷೇತ್ರದಲ್ಲಿ ಯಾವ ಕಲಾ ಸೇವೆಯಲ್ಲಿ ಇದೆ ಅಂತಂದಾಗ ನಿಜವಾಗಿ ಅದ್ಭುತವಾದಂತ ಒಂದು ವರಪ್ರಸಾದ. ನಾವೆಲ್ಲ ನಿಮ್ಮ ಕೋಲಾಟ ಇಡೀ ಗಂಗಾವತಿನೇ ಒಂದು ಕಂಪನ. ನಿಜವಾಗಿ ಗುರುಗಳೇ, ಸುತ್ತಮುತ್ತಲು ಗ್ರಾಮ ಗಂಗಾವತಿ ಸುತ್ತಮುತ್ತಲು ಪ್ರತಿ ಹಳ್ಳಿಯಲ್ಲಿ ಹೋದ್ರೂ ಸಹಿತ ಒಂದು ಕೋಲಾಟ ತಂಡ ಇದೆ. ಬಸವಪಟ್ಟಣ, ಕಲ್ಗುಡಿನೋ, ದೇಸಾಯಿ ಕ್ಯಾಂಪ್ ಯಾವ್ದು ಹೇಳಿ. ನಾನಂತೂ ಇದನ್ನ ನಿಮ್ಗೆ ಕೋಲಾಟದ ವಿಷಯ ಕೇಳಿದಾಗ ರೋಮಾಂಚನ ಆಗ್ತೇನೆ. ಈ ಶಕುಂತಲಕ್ಕವರು ಈ ವಯಸ್ಸಿನಲ್ಲಿ ಅವರು ನಿಮ್ಗೆ ಜಾಯ್ನ್ ಆಗ್ತಾ ಅಂತ ಹೇಳಿದಾಗ ಅಷ್ಟೊಂದು ಸ್ಪಿರಿಟ್ ಬಂದಿದೆ. ದಯವಿಟ್ಟು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಆ ಪ್ರಸಾದ್ ಅವರ ಒಂದು ಅದ್ಭುತ ಒಂದು ಕನಸು, ಆಧ್ಯಾತ್ಮಿಕ ಸೇವೆ, ನಮ್ಗೆಲ್ಲ ಸಿಕ್ಕಿದಂತಹ ರಾಜಮಾತೆಯವರ ಒಂದು ಸಹಕಾರ, ಗುರುಗಳ ಒಂದು ಆಶೀರ್ವಚನ, ಇವೆಲ್ಲಗಳಿಂದ ನಾವು ಪ್ರೇರಣೆ ತಗೊಂಡು ಇದನ್ನ ಯಶಸ್ವಿ ಮಾಡ್ತಕ್ಕಂಥ ಸಂಕಲ್ಪ ಬದ್ಧರಾಗೋಣ. ಆ ಕ್ಷೇತ್ರದ ಮಹಿಮೆ, ಆ ದೇವರ ಅನುಗ್ರಹ ಇರತಕ್ಕಂಥ ಈ ಕ್ಷೇತ್ರ, ನಾವೆಲ್ಲ ಭಾಗ್ಯವಂತರು. ನಮ್ಮಲ್ಲಿ